ಜೆಡಿಎಸ್ ರಾಜ್ಯಾಧ್ಯಕ್ಷರ ನೇಮಕ ಗೊಂದಲದ ಗೂಡಾಗಿದೆ. ಮಹಿಳೆಯರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ನೀಡುವ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮಹಿಳೆಯರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ನೀಡದಂತೆ ಕೆಲ ಮುಖಂಡರು ಒತ್ತಡ ಹೇರ್ತಾ ಇದ್ದಾರೆ. ಜೆಡಿಎಸ್ ಪಕ್ಷ ಕವಲು ದಾರಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಸೂಕ್ಷ್ಮ ನಿರ್ಧಾರ ಕೈಗೊಳ್ಳಬೇಕು. ಸಮರ್ಥರಿಗೆ ಪಕ್ಷದ ಜವಾಬ್ದಾರಿ ವಹಿಸಬೇಕು. ಪಕ್ಷ ಸಂಘಟನೆ ಮಾಡೋರಿಗೆ ಆದ್ಯತೆ ನೀಡಬೇಕು ಅಂತ ಜೆಡಿಎಸ್ ಮುಖಂಡರು ಒತ್ತಾಯ ಮಾಡಿದ್ದಾರೆ. ಜೆಡಿಎಸ್ ವರಿಷ್ಠ ದೇವೇಗೌಡರು ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂತಹ ಅನಾಹುತಗಳಿಗೆ ವರಿಷ್ಠರೇ ಹೊಣೆಯಾಗಬೇಕಾಗುತ್ತೆ ಅನ್ನೋ ಮಾತುಗಳು ಕೇಳಿಬಂದಿವೆ. ಸುವರ್ಣ ನ್ಯೂಸ್ಗೆ ಜೆಡಿಎಸ್ನ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಮಹಿಳೆಯರ ಆಯ್ಕೆ ಕುರಿತಂತೆ ಪ್ರತಿಕ್ರಿಯಿಸಿರೋ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಶಾಸಕಿ ಶಾರದಾ ತಾವು ಆಕಾಂಕ್ಷಿ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ತಾವು ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ ಅಷ್ಟೇ, ಯಾವುದೇ ಜವಾಬ್ದಾರಿ ವಹಿಸಿದ್ರೂ ನಿಭಾಯಿಸ್ತೇನೆ ಅಂದಿದ್ದಾರೆ. ಮಾಧ್ಯಮಗಳ ಮೂಲಕ ಇವತ್ತು ನನಗೆ ಗೊತ್ತಾಗಿರ್ತಕ್ಕಂತಹ ವಿಚಾರ ಇದು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಮತ್ತು ಶ್ರೀಮತಿ ಭವಾನಿ ರೇವಣ್ಣನವರದ್ದು ಮತ್ತು ಜೊತೆಗೆ ನಂದು ಹೆಸರು ಕೇಳಿ ಬರ್ತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ಪ್ರಚಾರ ಆಯಿತು ಅಂತೇಳಿ ಸುಮಾರು ಜನ ಇವತ್ತು ನನ್ನ ಬೆಳಗ್ಗೆ ನನ್ನ ಸ್ನೇಹಿತರು ಇರ್ಬೋದು, ಹಿತೈಷಿಗಳು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಫೋನ್ ಮಾಡಿ ಏನಿದು ಹೊಸ ಸುದ್ದಿ ಅಂತ ಕೇಳಿದಾಗಲೇ ನನಗೆ ಗೊತ್ತಾಗಿದ್ದು ವಿಚಾರ ನಿಜಕ್ಕೂ. ನಮ್ಮ ಪಕ್ಷದ ವರಿಷ್ಠರು ಯಾವುದೇ ರೀತಿಯ ಒಂದು ಮಾಹಿತಿನ ನನಗಂತೂ ಯಾರೂ ಕೊಟ್ಟಿಲ್ಲ ಇದುವರೆಗೂ. ಬಟ್ ರಾಜ್ಯಾಧ್ಯಕ್ಷ ಸ್ಥಾನ ಅಂತೇಳಿದರೆ ಅದೇನೋ ಹುಡುಗಾಟದ ವಿಚಾರ ಅಲ್ಲ. ಸುಮ್ಮನೆ ಯಾರೋ ಬಂದು ಹೋಗಿ ಕೂತ್ಕೊಂಡು ಏನೋ ಮಾಡೋಕ್ಕಂತೂ ಸಾಧ್ಯವಿಲ್ಲ. ನನ್ನ ಕ್ಷೇತ್ರನೇ ತುಂಬ ವಿಶಾಲವಾಗಿರೋ ಕ್ಷೇತ್ರ ಇದೆ. ಹಾಗಾಗಿ ನನಗೆ ಈಗಲೇ ನಾನಿನ್ನೂ ಅಷ್ಟರ ಮಟ್ಟಿಗಿನ್ನೂ ಬೆಳೆದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನನಗೆ ಈ ಸ್ಥಾನದ ಬಗ್ಗೆ ನಾನು ನಿರೀಕ್ಷೆನೂ ಮಾಡಿಲ್ಲ, ಆಕಾಂಕ್ಷಿನೂ ಸಹ ಅಲ್ಲ, ರೇಸಲ್ಲೂ ಸಹ ಇಲ್ಲ ನಾನು.